ಲಕ್ಷ್ಮೀಪುರದ ಗ್ರಾಮದಲ್ಲಿ ನಾವು ರಾಗಿ ಹೊಲ ಮಾಡಿದ್ರಿ. ಆನೆ ಬಂದು ರಾಗಿ ಎಲ್ಲ ತಿನ್ಕೊಂಡೋಗೈತೆ. ಒಂದು 15 ದಿವಸ ಮುಂಚೆನೆ ಬಂದು ತಿನ್ಕೊಂಡೋಗಿತ್ತು. ಒಂದು 5 ಗುಂಟೆ 6 ಗುಂಟೆ ತಿನ್ಕೊಂಡೋಗಿತ್ತು. ನಾವು ಫಾರೆಸ್ಟ್ ಅವ್ರಿಗೆಲ್ಲ ಮಾಹಿತಿ ಕೊಟ್ಟಿದ್ರಿ. ಅವ್ರು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಎಲ್ಲ ಮಾಡಿದ್ರು. ಈಗ ರಾತ್ರಿ ಬಂದು ಸುಮಾರು ಒಂದು ಅರ್ಧ ಎಕರೆ 3/4 ಎಕರೆ ಮೇಲೆ ತಿನ್ಕೊಂಡೋಗೈತೆ. ಅಜ್ಜಪ್ಪ ಲಕ್ಷ್ಮೀಪುರ ಮೊದಲು ಒಂದು 4 ಸರ್ತಿ ಬಂದು ತಿಂದಿತ್ತು ರಾಗಿ ಹೊಲ. ಆಮೇಲೆ ಅವರು ಬಂದು ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಫೋಟೋಗಳೆಲ್ಲ ತಗೊಂಡೋಗಿ ಅರ್ಜಿ ಕೊಡ್ರಿ ಅಂದರು, ಕೊಟ್ಟಿದ್ದೀವಿ. ಅದೇನು ಕೊಡ್ತಾರೋ ಪರಿಹಾರ ಅವರು ಕೊಡೋದು ಎಷ್ಟು ಕೊಡ್ತಾರೋ 1,000 2,000 ಕೊಡ್ಬೋದು. ಇಲ್ಲಿ 1 ಲಕ್ಷ 2 ಲಕ್ಷ ಲಾಸ್ ಆಗದೆ ನಮ್ಗೆ. ಇದನ್ನ ಇವಾಗ ಏನು ರಾತ್ರಿ ಬಂದು ಈ ಥರ ಇದ್ದಿದ್ದೆಲ್ಲ ತಿನ್ಕೊಂಡೋಗವೆ. ಇವಾಗ ಏನು ಮಾಡೋದು ನಾವು? ಪದೇ ಯಾವಾಗಲೂ ಆನೆ ಬರ್ತಾರೆ. ಪದೇ ಬರುತ್ತೆ ಪದೇ ಬರುತ್ತೆ. ಇವರು ಈ ವಾಚರ್ಗಳು ಅವರು ಎಲ್ಲಿರ್ತಾರೋ ಏನ್ ಪಾಡೋ ಅವ್ರು ನ್ಯಾಯವಾಗಿರೋ ಆ ವಾಚರ್ಗಳನ್ನ ಆ ಸಿಬ್ಬಂದಿ ಕರೆಕ್ಟಾಗಿ ಅವರು ಆಗ್ತಾ ಇಲ್ಲ. ಅವ್ರು ಯಾರನ್ನ ಒಂದಿಬ್ರನ್ನ ಒಬ್ಬರನ್ನ ಹಾಕವ್ರೆ. ಅವ್ರು ಎಲ್ಲಿರ್ತಾರೋ ಯಾವ ಕಡೆ ಇರ್ತಾರೋ ಇವರು ಈ ತರ ಗಬ್ಬೆ ಬರ್ಸಿ ಮಾಡಿ ಬೆಳಗಿನ ಜಾವ 4:30 5:30 ಆ ಟೈಮಲ್ಲಿ ಮೇನ್ ಬೆಳೆಗಳನ್ನ ನೋಡ್ಕೋಬೇಕು. ಆನೆಗಳು ಬರೋ ಟೈಮ್ ಆ ಟೈಮಲ್ಲಿ ಸಿಬ್ಬಂದಿಗಳಿಲ್ಲ ಅಂದ್ರೆ 3 ಗಂಟೆ 4 ಗಂಟೆಗೆ 2-3 ಟೈಮ್ ಬರ್ತಾರೆ. ಇನ್ನು ಇರೋದ್ರನ್ನಾದ್ರೂ ನಮ್ಗೆ ಉಳಿಸ್ಕೊಡಕ್ಕೆ ಏನ ಒಂದ್ ವ್ಯವಸ್ಥೆ ಮಾಡ್ರಿ ನಿಮ್ಮ ಕಡೆಯಿಂದ. ಎಷ್ಟು ಇದಾಗಿದೆ? ಸುಮಾರು ಲಕ್ಷ 2 ಲಕ್ಷ ಲಾಸ್ ಆಗಿದೆ. ಈಗ ನೋಡ್ರಿ, ನೀವೇ ನೋಡ್ರಿ, ಇದೆಲ್ಲ ಏನೂ ಇಲ್ಲ. ತೋಪು ಗಂಟೆ ನೋಡಿ, ಇದೆಲ್ಲ ಏನೂ ಇಲ್ಲ, ಒಂದ್ ತೆನೆ ಇಲ್ಲ. ಅದನ್ನ ಕೊಯ್ಯಕ್ಕೂ ಆಗಲ್ಲ, ಮಿಷಿನ್ನಾಗೂ ಕೊಯ್ಯಕ್ಕಾಗಲ್ಲ, ಆಳುಗಳನ್ನ ಇಕ್ಕಿಸಿ ಕೊಯ್ಯಕ್ಕಾಗಲ್ಲ. ಆಳುಗಳ ಕೈಯಲ್ಲಿ ಕೊಯ್ಯಕ್ಕೆ ಆಗಲ್ಲ ಬಿಡು. ಅರಣ್ಯ ಇಲಾಖೆಗೆ ಏನ್ ಮನವಿ ಮಾಡ್ತೀನಿ? ಅದೇ ನಮ್ಗೆ ಇರೋ ಬೆಳೆ ಆದ್ರೂ ಕಾಪಾಡ್ಕೊಡ್ಬೇಕು. ಆಮೇಲೆ ಅಷ್ಟು ಚೆನ್ನಾಗಿ ಏನೋ ಇದು ಕೊಯ್ಯ ಗಂಟ ಸ್ವಲ್ಪ ನೋಡ್ಕೋ ಡ್ರೆಸ್ ಸಾಕಪ್ಪ ನಮ್ಗೆ. ಲಕ್ಷ್ಮೀಪುರದ ಗ್ರಾಮದಲ್ಲಿ ನಾವು ರಾಗಿ ಹೊಲ ಮಾಡಿದ್ರಿ. ಆನೆ ಬಂದು ರಾಗಿ ಎಲ್ಲ ತಿನ್ಕೊಂಡೋಗೈತೆ. ಒಂದು 15 ದಿವಸ ಮುಂಚೆನೆ ಬಂದು ತಿನ್ಕೊಂಡೋಗಿತ್ತು. ಒಂದು 5 ಗುಂಟೆ 6 ಗುಂಟೆ ತಿನ್ಕೊಂಡೋಗಿತ್ತು. ನಾವು ಫಾರೆಸ್ಟ್ ಅವ್ರಿಗೆಲ್ಲ ಮಾಹಿತಿ ಕೊಟ್ಟಿದ್ರಿ. ಅವ್ರು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಎಲ್ಲ ಮಾಡಿದ್ರು. ಅದೆಲ್ಲ ಮಾಡಿದ ಮೇಲೂ ತಿರ್ಗಪ್ಪ ನಾವು ಬಂದು ಕಾವಲು ಕಾಯ್ತಾ ಇದ್ರಿ. ಅಲ್ಗೂನು ಅವರು ಬಂದು ಕಾಯ್ಕೊಂಡಿದ್ರು. ಅವ್ರು ಎಲ್ಲಿರ್ತಾರೋ ಎಲ್ಲೋತಾರೋ ಗೊತ್ತಿಲ್ಲ. ಈಗ ರಾತ್ರಿ ಬಂದು ಸುಮಾರು ಒಂದು ಅರ್ಧ ಎಕರೆ 3/4 ಎಕರೆ ಮೇಲೆ ತಿನ್ಕೊಂಡೋಗೈತೆ. ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರೆ ಪರಿಹಾರ ಕೊಡೋದು ನಮ್ಗೆ ಏನು ಬೇಡ. ಅವ್ರು ಏನ್ ಪರಿಹಾರ ಕೊಟ್ರು ನಮ್ಗೆ ಏನಕ್ಕೆ ಸಾಲ ಅಲ್ಲ ಅವ್ರು ಪರಿಹಾರ ಕೊಡೋದು. ನಾವು ವರ್ಷದಿಂದ ವರ್ಷ ಗಂಟ ಅದನ್ನೇ ನಾವು ನಂಬ್ಕೊಂಡು ಜೀವನ ಮಾಡ್ತಾ ಇರೋದು. ಈಗ ಇರೋದನ್ನ ಅವರು ಉಳಿಸ್ಕೊಡ್ಬೇಕಂತ ಕೇಳ್ಕೊಂತ ಇದ್ದೀರಿ ಫಾರೆಸ್ಟ್ ಅವ್ರನ್ನ. ಆಮೇಲೆ ಅವ್ರನ್ನ ಕೇಳಿದ್ರೆ ಮ್ಯಾನ್ ಪವರ್ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಏನ್ ಮ್ಯಾನ್ ಪವರ್ ಐತೋ ಇಲ್ಲ ನಮ್ಗೆ ಗೊತ್ತಿಲ್ಲ. ನಾವು ಅವ್ರ ಜೊತೆಗೆ ಕೈ ಜೋಡಿಸ್ತೀರಿ. ಅವರು ನಮ್ಮ ಜೊತೆ ನಿಂತ್ಕೊಂಡು ಇರೋದ್ ಬೆಳೆನ ಅವ್ರು ಉಳಿಸ್ಕೊಳ್ಳಿ ಅಷ್ಟೇ. ಸಿಬ್ಬಂದಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅಲ್ಲಿ ಆಫೀಸಲ್ಲಿ ಹೋಗಿ ಕೇಳಿದ್ರೆ ನಾವು ಕಳಿಸ್ತಾ ಇದ್ದೀರಾ ಅಂತ ಹೇಳ್ತಾರೆ. ಅವ್ರು ಎಲ್ಲಿರ್ತಾರೋ ಎಲ್ಲೋ ಹೋಗ್ತಾರೋ ಗೊತ್ತಿಲ್ಲ ನಮಗೆ. ಇಲ್ಲಿ ಇರ್ತೀನಿ ಅಂತ ಹೇಳ್ತಾರೆ, ಎಲ್ಲಿ ಹೋಗ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ. ಆ ಕಡೆ ಹೋಗ್ಬೇಕು, ಒಂದೇ ಕಡೆ ನೋಡ್ಕೊಳಕ್ ಆಗಲ್ಲ ಅಂತ ಹೇಳ್ತಾರೆ. ಮೇಡಮ್ ಅವ್ರು ಕೇಳಿದ್ರೆ ಪಟಾಕಿ ಕೊಡ್ರಿ ಅಂತ ಹೇಳಿದ್ರೆ 1 ದಿವಸಕ್ಕೆ ಒಂದೇ ಪಟಾಕಿ ಹೊಡೀರಿ ಅಂತ ಹೇಳ್ತಾರೆ. ಅವರು 1 ದಿವಸಕ್ಕೆ 1 ಪಟಾಕಿ ಹೊಡೆದ್ರೆ ಹೆಂಗೆ ಆನೆ ಹೋಗುತ್ತಾ? ಒಂದು ಆನೆ ಐತೆ, ಅದಕ್ಕೆ ಕಿವಿ ಕೇಳಿಸಲ್ಲ. ಅದಕ್ಕೆ 10 ಪಟಾಕಿ ಹೊಡೆದ್ರು ಅದು ಪಕ್ಕ ಹೋಗಲ್ಲ. ಅದು 1 ದಿವಸಕ್ಕೆ 1 ಪಟಾಕಿ ಹೊಡೀರಿ ಅಂತ ಹೇಳ್ತಾರೆ ಮೇಡಮ್ನವರು. ಯಾವ ನ್ಯಾಯ ಇದು? ಏನ್ ಮಾಡ್ಬೇಕು ನಾವು ರೈತರು? ನಮ್ದು ಗಡಿ ಭಾಗ ಕಾಡಂಚಲ್ಲಿರೋ ನಮ್ದು ಹೊಲಗಳು. ಅದಕ್ಕೋಸ್ಕರ ನಾವು ಕೇಳ್ಕೊಳ್ಳೋದೇನಂದ್ರೆ ಸಿಬ್ಬಂದಿನ ಸ್ವಲ್ಪ ಜಾಸ್ತಿ ಮಾಡಿ ನಮ್ದು ಇರೋ ಇದನ್ನ ಈಗ ಆಲ್ರೆಡಿ ತಿನ್ಕೊಂಡು ಹೋಗ್ಬಿಟ್ಟೈತೆ, ಇರೋದನ್ನ ಉಳಿಸ್ಕೊಡ್ಬೇಕು. ನಾವು ಫಾರೆಸ್ಟ್ ಆಫೀಸರ್ ಹತ್ರ ಕೇಳ್ಕೊಂತ ಇದೀರಿ, ಅದನ್ನ ಉಳಿಸ್ಕೊಡ್ಬೇಕಷ್ಟೇ. ಯಾವ ಶಿಫ್ಟ್ ಯಾವ ತರ ಅವರು ಸಿಬ್ಬಂದಿಗಳು? ಅವರು ಸಿಬ್ಬಂದಿನ ಕೇಳಿದ್ರೆ ನಮ್ಮ ಟೈಮಿಂಗ್ಸ್ ಅಂತ ಹೇಳ್ತಾರೆ. ಅವ್ರ ಮೇಡಮ್ನ ಸೀನಿಯರ್ ಮೇಡಮ್ನವ್ರನ್ನ ಕೇಳಿದ್ರೆ ಹಾಕಿದಿರಪ್ಪ ಹೋಗ್ತಾರೆ, ಅವರು ಮಾಡ್ತಾರೆ, ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಅವರು ಅದು ಎಲ್ಲಿ ಮಾಡ್ತಾವ್ರೋ ಅದು ಏನ್ ಮಾಡ್ತಾವ್ರೋ ಒಂದು ಗೊತ್ತಿಲ್ಲ. ಈಗ ಆಫೀಸ್ಗೆ ಹೋಗಿದ್ರಿ, ಆಫೀಸಲ್ಲಿ ಕೇಳಿದಕ್ಕೆ ಏನೋ ಎಲ್ಲ ರದ್ದಲ್ಲವ್ರಂತ ಅವರು, ಅದೆಲ್ಲ ಹೋಗೋರಂತ ಅವರು, ಗೊತ್ತಿಲ್ಲ ನಮ್ಗೆ. ಸುಮಾರು ಎಷ್ಟು ಬೆಳೆ ನಾಶ ಆಗಿದೆ ಸರ್? ಈಗ ನಮ್ದು ಒಂದು 20-30 ಮೂಟೆ ಬೀಳೋದು ರಾಗಿಯಲ್ಲಿ ಎಲ್ಲ ನಾಶ ಆಗೈತೆ. ಪರಿಹಾರ ಕೊಡೋದು ನಮ್ಗೇನು ಅವಶ್ಯಕತೆ ಇಲ್ಲ. ಪರಿಹಾರ ಕೊಟ್ರೆ ನಮ್ಗೇನು ಇದಲ್ಲ. ನಾವು ವರ್ಷದಿಂದ ವರ್ಷಕೊಂಡು ಅದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇದ್ದಿದ್ದು. ಅದನ್ನ ನಾಶ ಮಾಡೈತೆ ಆನೆಗಳು. ಸುತ್ತಮುತ್ತ ಕೂಡ ಗ್ರಾಮಗಳಿದೆ, ವಾಸಿಸ್ತಾರೆ ಜನ. ಇಷ್ಟೊಂದು ಬೆಳೆ ನಷ್ಟ ಆಗಿದೆ, ಆನೆಗಳ ಅವಳಿ ಜಾಸ್ತಿ ಆಗಿದೆ. ಪದೇ ಹೇಳ್ತಾನೆ ಇದ್ದೀರಿ, ಪರೇಶ್ ಅವ್ರಿಗೆ ಮನವಿ ಮಾಡ್ತಾ ಇದ್ದೀರಿ. ನಮ್ದು ಗಡಿ ಭಾಗದಲ್ಲಿರೋದ್ರಿಂದ ಇಲ್ಲಿ ನಮ್ಗೆ ಸ್ವಲ್ಪ ಆನೆ ಕಾಟ ಜಾಸ್ತಿ ಐತೆ ಅಂತ ಹೇಳ್ತಾನೆ ಇದ್ದೀರಿ. ಅಲ್ಗೂ ಅವರು ಸ್ಪಂದಿಸ್ತಾ ಇಲ್ಲ.
ಈಗ ಸಿಬ್ಬಂದಿಗಳ ಕೊರತೆ ಅಂತ ಹೇಳ್ತಾರೆ, ಅದಕ್ಕೆ ಯಾವ ರೀತಿ ನೀವು ಅವರು ಲೋಕಲೈಸ್ ಅಂತ ತಗೋಬೋದಲ್ಲ ಸಿಬ್ಬಂದಿಗಳು? ನಾವು ಪದೇ ಪದೇ ಹೇಳ್ತಾ ಇದ್ದೀರಿ, ಆನೆ ಎಲ್ಲಿ ಬರ್ತೈತೆ ಎಲ್ಲಿ ಹೋತೈತೆ ಆನೆ ಅಂತ ನಾವು ಹೇಳ್ತಾ ಇದ್ದೀರಿ. ಲೋಕಲ್ ಅವ್ರನ್ನ ತಗೊಳ್ರಿ, ತಗೊಂಡು ಅವ್ರಿಗೆ ಎಲ್ಲಿ ಬರ್ತೈತೆ ಆನೆ ಎಲ್ಲಿ ಹೋತೈತೆ ಅಂತ ಅವ್ರಿಗೆ ಗೊತ್ತಿರ್ತೈತೆ, ಅವ್ರನ್ನ ತಗೊಳ್ಳಿ ಲೋಕಲ್ ಅವ್ರನ್ನ ಅಂತ ಹೇಳ್ತಾ ಇದ್ದೀರಿ. ಅವರು ಸ್ಪಂದಿಸ್ತಾ ಇಲ್ಲ. ಯಾವ ಟೈಮಲ್ಲಿ ಬರ್ತವೆ ಅಂತ ಆನೆಗಳು ಇಲ್ಲಿ? ರಾತ್ರಿ ಟೈಮಲ್ಲಿ? ರಾತ್ರಿ ಟೈಮಲ್ಲಿ ಈಗ ಅವರು ಫಾರೆಸ್ಟ್ ಅವ್ರನ್ನ ಅವರು ಸಿಬ್ಬಂದಿ ಹಾಕಿರೋರು ಒಂದು 12 ಗಂಟೆ 1 ಗಂಟೆ ಗಂಟೆ ಇರ್ತಾರಂತೆ. ಅವ್ರು ಹೋಗಿ ಎಲ್ಲ ಮಲ್ಕೊಂಡ್ರೆ ಆನೆ ಬಂದ್ರೆ ಹೊಲಕ್ಕೆ ಯಾರು ನೋಡ್ತಾರೆ? ನಾವು 12 ಗಂಟೆ 1 ಗಂಟೆಗೆ ಅವ್ರ ಜೊತೆ ಸ್ಪಂದಿಸ್ಬೋದು. ಈ ಬೆಳಗಿನ ಜಾವ 7:30 7 ಗಂಟೆ ಟೈಮಲ್ಲಿ ಆನೆ ಎಲ್ಲಿ ಹೋತೈತೆ ಎಲ್ಲಿ ಬರ್ತೈತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅವರು ಸಂಜೆ ಟೈಮು 4 ಗಂಟೆ 5 ಗಂಟೆ ಬಂದು ಎಲ್ಲಿ ಇರ್ತೈತೆ ಆನೆ ಅಂತ ಕಾಡು ಕಡೆ ಓಡಿಸ್ತಾರೆ, ಕಾಡ್ಗೋಗುತ್ತೆ. ಅವ್ರು ಎಲ್ಲೋ ಇದ್ಬಿಟ್ಟು ಆನೆ ಬರ್ತೈತೆ ಅಂದ್ಬಿಟ್ಟು ಇಲ್ಲಿ ಕಾಯ್ಕೊಂಡಿದ್ರೆ ಆನೆ ಎಲ್ಲಿ ಹೋಗ್ತೈತೋ ಎಲ್ಲಿ ಬರ್ತೈತೆ ಯಾರು ನೋಡಿರ್ತಾರೆ? ಈಗ ಬೆಳೆ ಇರೋ ಜಾಗದಲ್ಲಿ ಅವ್ರು ಕಾವಲು ಕಾಯಬೇಕು, ಬೆಳೆ ಇಲ್ದಿರೋ ಜಾಗದಲ್ಲಿ ಇದ್ರೆ ಎಲ್ಲೋ ಗೋಮಾಳದಲ್ಲಿ ಎಲ್ಲ ಉಳ್ಳಿ ಚೆಲ್ಕೊಂಡಿರ್ತಾರೆ, ರಾಗಿ ಚೆಲ್ಲಿರ್ತಾರೆ, ಪಾನಿ ನೀರಲ್ಲ. ಅಂತ ಜಾಗದಲ್ಲಿ ಏನೋ ಸ್ವಲ್ಪ ಪ್ರಭಾವಿ ವ್ಯಕ್ತಿಗಳು ಜಮೀನ್ ಹತ್ರ ಹೋಗಿ ಕಾಯ್ತಾವ್ರೆ. ರೈತರ ಬೆಳೆಗಳ ಹತ್ರ ಕಾಯ್ತಲ್ಲ ಸರ್. ಕಾಯ್ತಾ ಇಲ್ಲ. ಪ್ರಭಾವಿ ಜನಗಳು ಗೋಮಾಳದಲ್ಲಿ ಹೋಗ್ಬಿಟ್ಟು ಜಮೀನ್ ಮಾಡವ್ರೆ, ಅಲ್ಲಿ ರಾಗಿ ಚೆಲ್ಲವ್ರೆ, ಉಳ್ಳಿ ಚೆಲ್ಲವ್ರೆ. ಉಳ್ಳಿ ಹೊಲದಲ್ಲಿ ರಾಗಿ ಹೊಲದಲ್ಲಿ ಹೋಗಿ ಪ್ರಭಾವಿ ಜನಗಳು ಹೊಲದಲ್ಲಿ ಹೋಗಿ ಫಾರೆಸ್ಟ್ ಅವರು ಕಾವಲು ಕಾಯ್ತಾವ್ರೆ. ನಾವು ಬಡ ರೈತರು ನಮ್ಮ ಜಮೀನ್ ಹತ್ರ ಬಂದು ಕಾಯಿರಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಿ, ಮನವಿನೂ ಮಾಡಿದ್ದೀರಿ, ಬಂದು ಕಾಯ್ತಾ ಇಲ್ಲ. ಈಗ ಫಾರೆಸ್ಟ್ ಈಗ ಎಚ್ಚೆತ್ಕೊಂಡು ಇವಾಗ ಸರಿಯಾಗಿ ಸಿಬ್ಬಂದಿಗಳು ನೋಡ್ಕೋಬೇಕು ಅಂತ ನಿಮ್ಮ ಒತ್ತಾಯ ಏನ್ ಮಾಡ್ತಾರೆ? ನಾವು ಪರಿಹಾರ ಕೇಳಿದಿರಿ, ಪರಿಹಾರ ಕೊಡ್ತಾರ ಅವರು. ಪರಿಹಾರ ನಮ್ಗೆ ಇದಲ್ಲ. ಎಷ್ಟು ಕೊಡ್ಬೋದು ಸರ್ ಪರಿಹಾರ ಅಂದಾಜು? ಪರಿಹಾರ ಅವ್ರು ನಾವು 10,000 ಅಂತ ಅವ್ರು ಬರ್ಕೊಂಡಾರ, ನಮ್ಗೆ ಕೊಡೋದು 1,000 2,000 ಕೊಡ್ತಾರ ಅಷ್ಟೇ. ಪರಿಹಾರ ಕೊಡೋದು ಮೇಯ್ನ್ ಅಲ್ಲ. ನಾವು ವರ್ಷದಿಂದ ವರ್ಷಕೊಂಡು ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋದು. ನಾವು ಮೊದಲೇ ಅವ್ರಿಗೆ ಫಸ್ಟ್ ಒಂದು 2 ಗಂಟೆ 3 ಗಂಟೆ ಆನೆ ರಾಗಿ ಹೊಲ ತಿನ್ಕೊಂಡೋದಾಗ ಹೇಳಿದ್ರು, ಅವ್ರಿಗೆ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರು. ಅದನ್ನ ಎಚ್ಚೆತ್ಕೊಂಡು ಅವ್ರು ನೋಡ್ಕೋಬೇಕಾಗಿತ್ತು. ನಾವು ಅವ್ರ ಜೊತೆ ಸ್ಪಂದನೆ ಮಾಡ್ತಾ ಇದ್ರಿ. ರಾತ್ರಿ ಅವ್ರು ಎಲ್ಲಿದ್ರೋ ಏನೋ ಮಾಡೋ ಗೊತ್ತಿರ ಬಂದು ನೋಡಿ, ರಾತ್ರಿ ಎಲ್ಲ ಇಷ್ಟೊಂದು ತಿನ್ಕೊಂಡೋಗೈತೆ. ಒಂದು 20-30 ಮೂಟೆ ರಾಗಿ ಆಗೋದು ಎಲ್ಲ ತಿನ್ಕೊಂಡೋಗೈತೆ. ಈಗ ಅವ್ರನ್ನ ಹೋಗಿ ಆಫೀಸಲ್ಲಿ ಹೋಗಿ ಕೇಳಿದ್ರೆ ಮೇಡಮ್ನವ್ರು ರದ್ದಲ್ಲ ಅವರಂತೆ. ಇವ್ರು ಯಾರೋ ಬಂದವ್ರೆ, ಅವರು ನಮ್ಗೆ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರೆ. ನಾವು ಲಕ್ಷ್ಮೀಪುರ ಮಂಜುನಾಥ್ ಅಂತ. ಇಲ್ಲಿ ಸುಮಾರು ದಿನದಿಂದ ನಾವು ಹೇಳ್ತಾನೆ ಇದ್ದೀರಿ. ಫಾರೆಸ್ಟ್ ಆಫೀಸ್ಗೂ ಹೋಗಿದ್ದೀನಿ ನಾನು. ಸುಮಾರು ದಿನದಿಂದ ನಾನು ಫಾರೆಸ್ಟ್ ಆಫೀಸಲ್ಲಿ ಪಟಾಕಿನೂ ತಗೊಂಡ್ ಬಂದಿದ್ದೀನಿ, ಇಲ್ಲ ಅಂತ ಹೇಳಿಲ್ಲ. ಆಮೇಲೆ ಅವರು ಪಟಾಕಿಗಳೂ ಕೊಡಲ್ಲ. ಯಾಕಂದ್ರೆ ದಿನಕ್ಕೆ ಒಂದೇ ಪಟಾಕಿ ಹೊಡಿಬೇಕು ನೀವು, ಆನೆ ಎಲ್ಲಿ ಬಂದೈತೆ ಹಿಂಗೆ ಅಂತಂದ್ರು. ಮೊನ್ನೆ ನಾನು ರೋಡಲ್ಲಿನೂ ಅಡ್ಡ ಸಿಕ್ತು, ರೋಡಲ್ಲಿನೂ ನಾನು ತಪ್ಪಿಸ್ಕೊಂಡು ಬಂದಿದ್ದೀನಿ. ಆಮೇಲೆ ಫಾರೆಸ್ಟ್ ಆಫೀಸ್ಗೆ ಹೋಗಿದ್ದೀನಿ ನಾನು. ಹೇಳಿದ್ರಕ್ಕ ಅವ್ರೇನು ಹೇಳಿದ್ರು ಗೊತ್ತಾ, ಇವಾಗ ಇದೇ ಥರ ಮಾಡ್ತೀರಾ, ಇಲ್ಲಾಂದ್ರೆ ನೀವು ಅಲ್ಲಿ ಬಂದು ಕಾವಲು ಕಾಯ್ತೀರಾ ಅಂತ ಕೇಳಿದ್ದೀನಿ. ಇಲ್ಲ ನಮ್ಗೆ ಓರ್ಲ್ ಬಂಡೆ ಕಡೆ ಹಾಕಿರೋದು ಅಂತ ಹೇಳಿದ್ರು. ಓರ್ಲ್ ಬಂಡೆ ಕಡೆ ಹಾಕಿದ್ರೆ ನೀವು ಏನು ಕಿಲ್ತ್ ಕಡೆ ಬರ್ತೀರಾ ನೀವು ಅಂತ ನಾನು ಕೇಳಿದ್ದೀನಿ. ಕೇಳಿದ್ರಕ್ಕ ನಮ್ಗೆ 10 ಕಡೆನೇ ಲಿಮಿಟ್ ಇರೋದು ಅಂತಂದ್ರು. ಬೇಡಪ್ಪ ನಿಮ್ಗೆ ಯಾರು ಲೋಕಲಲ್ಲಿ ನಮ್ಮ ಕಡೆ ನೀವು ಹಾಕ್ರಿ ಅಂತ ನಾನು ಕೇಳಿದೆ. ಕೇಳಿದ್ರಿಗೂ ಅವರು ಏನು ಇದು ಮಾಡಿಲ್ಲ. ರಾತ್ರಿ ಬಂದು ನಮ್ಮ ಸ್ನೇಹಿತರು ಹೊಲದಲ್ಲೇ ಸುಮಾರು ಒಂದು ಅರ್ಧ ಹೊಲ 2 ಎಕರೆ ತಿನ್ಕೊಂಡು ಹೋಗ್ಬಿಟ್ಟೈತೆ. ತಿನ್ಕೊಂಡಾದ್ರೂ ಒಂದು 30 ಮೂಟೆ ರಾಗಿ ವೇಸ್ಟ್ ಆಗಿಬಿಟ್ಟೈತೆ. ಅಲ್ಲಿಗೂ ನಾವು ತಿರ್ಗಾ ಬೆಳಗ್ಗೆನೂ ಹೋದ್ರೆ ನಮ್ಗೆ ರೆಸ್ಪಾನ್ಸೇ ಇಲ್ಲ ಅವರು ಫಾರೆಸ್ಟ್ ಆಫೀಸಲ್ಲಿ. ಇವನ್ ಬಂದು ಕೇಳಿದ್ರೆ ನಾವು, ಇವರು ನಮ್ಗೆ ಇದು ಮಾಡಲ್ಲ, ನಮ್ಗೆ ಕೊಟ್ಟಿರೋದು 10 ಕಡೆ ಲಿಮಿಟ್ಸು ಅಂತ. ಆಮೇಲೆ 10 ಕಡೆ ಕೆಶರ್ಗಳ ಕಡೆ ಏನು ಸ್ವಾಮಿ ಇವರು, ಆ ಕೆಶರ್ಗಳೆಲ್ಲ ಬ್ಲಾಸ್ಟ್ ಮಾಡ್ತಾರೆ. 10 ಕಡೆ ಆನೆಗಳು ಹೋಗುತ್ತಾ? ಹೋಗಲ್ಲ. ಬರೋದೇ ನಮ್ಮ ಕಡೆ ಆನೆಗಳು ಹೊಲಗಳಿರೋ ಕಡೆ ಬರೋದು. ಆಮೇಲೆ 10 ಕಡೆ ಆ ಗೋಮಾಳದಲ್ಲೆಲ್ಲ ಉಳ್ಳಿಗಳು ಚೆಲ್ಕೊಂಡಿರೋದು. ಈದ್ ಕಡೆ ಹೊಲಗಳಿರೋ ಕಡೆ ತಾನೇ ಇರ್ಬೇಕು ಇವರು. ಇಲ್ಲಾಂದ್ರೆ ಇವ್ರ ಕೈಯಲ್ಲಿ ಆಗಿಲ್ಲ ಅಂದ್ರೆ ಇನ್ನೂ 1-2 ಹಾಕ್ಬೇಕು. ಯಾಕೆ ಹಾಕಿಲ್ಲ ಇವರು ಹೇಳಿ ಸ್ವಾಮಿ ನೀವೇ? ಏನಾನ ಮಾತಾಡಿದ್ರೆ ಫಾರೆಸ್ಟ್ ಆಫೀಸಲ್ಲಿ ಹೋಗಿ ನಮ್ಗೆ ರಾಜ್ಯಗಳು ನಮ್ಗೆ ಮೇಡಮನ್ ಸಿಕ್ಕಲ್ಲ, ಅವ್ರು ಸಿಕ್ಕಲ್ಲ, ಇಲ್ಲಾಂದ್ರೆ ಸೋಷಿಯಲ್ ಫಾರೆಸ್ಟ್ಗೆ ಹೋಗ್ರಿ ಅಂತ ಹೇಳ್ತಾರೆ. ಅಲ್ಲೋದ್ರೆ ಅಲ್ಲಿ ಬಾಕ್ಲಾಗಿರ್ತಾರೆ. ಇಲ್ಲಿ ಬಂದ್ರೆ ಇಲ್ಲಿ ನಮ್ಗೆ ರಜಾ ಅಂತ ಕೇಳ್ತಾರೆ. ಯಾರೋ 1-2 ಫಾರೆಸ್ಟರ್ ಬಂದಿದ್ರು, ನಮ್ಗೆ ಇದ್ ಕಡೆ ಇಲ್ಲ ಲಿಮಿಟ್ಸು, ನಮ್ಗಿರೋದು ಓರ್ಲ್ ಬಂಡೆ ಕಡೆ ಅಂತ ಹೇಳಿದ್ರು. ಅದರಿಂದ ನಾನು ಮೇಡಮ್ನವ್ರ ಹತ್ರ ಅಲ್ಲೇ ಹೋಗಿ ಮಾತಾಡ್ತೀನಿ, ಇಲ್ಲೇನು ಮಾತಾಡಲ್ಲ, ಅದೇನೋ ನಮ್ಗೆ ಪರಿಹಾರ ಅವರೇ ಮೇಡಮ್ನವರೇ ಮಾಡಿಕೊಡ್ಲಿ ಅಂತ ನಾನು ಹೇಳಿದ್ದೀನಿ ಸ್ವಾಮಿ. ಈಗ ರೈತರಿಗೆ ತಾನೇ ಸಂಕಷ್ಟ. ಹೌದು ಸ್ವಾಮಿ, ನಮಗೆ ಇವಾಗ ಬಾಧೆ. ಇವಾಗ 2-3 ಲಕ್ಷ ಖರ್ಚು ಮಾಡಿಬಿಟ್ಟು 1-2 ಎಕರೆ 3 ಎಕರೆ ಹೊಲ ಮಾಡಿರ್ತೀನಿ. ಅದರಲ್ಲಿನೂ ಆನೆಗಳು ತಿನ್ಕೊಂಡು ಹೋಗ್ಬಿಟ್ರೆ ನಾವೇನು ಮಾಡೋಣ ಹೇಳ್ರಿ ನೀವೇ?
ಈ ಫಾರೆಸ್ಟ್ ವರ್ಗೂನು ಸ್ವಲ್ಪ ಇದಿಲ್ಲ. ಯಾವಾಗೋ ಒಂದು ಟೈಮಲ್ಲಿ ಬರ್ತಾರೆ ಹೋಗ್ತಾರೆ.